ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಬೇಬಿ ಬೆಟ್ಟ ದನಗಳ ಜಾತ್ರೆ. ನೋಡೋದ್ರಲ್ಲಿ ಎತ್ತನ್ ಸೀನಪ್ಪ ಅವ್ರದ್ದು ಮತ್ತೆ ತಿಂಡ್ಲು ಎತ್ತುಗಳು ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಇದಾವೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಸಿದ್ದೇನ್ ಕೊಪ್ಲ ಲೋಕೇಶ್. ಈಗ ನಿಮ್ಮ ಬಗ್ಗೆ ಹೇಳಿ. ಕೇಳಿ ಅದೇ ನಿಮ್ಮ ಹೆಸರು? ನಮ್ಮ ಹೆಸರು ಎತ್ತನ್ ಸೀನಪ್ಪ ಅಂತ. ಯಾವ ಊರು? ಮಂಡ್ಯ. ಈಗ ನಿಮ್ಮ ಇಲ್ಲಿ ಎಷ್ಟು ಜೊತೆ ಇರ್ತವೆ? ಇಲ್ಲೇ ನಮ್ಮ ಒಂದ್ ಜೊತೆ ಅವೇ ಮುಡುಕ್ತೊರೆಗೆ ಹೋಗಿದ್ದು, ಅಲ್ಲೊಂದ್ ಜೊತೆ ಕೊಟ್ಟೆ, 2 ಜೊತೆ ಇದ್ದು. ಐನಗುಡಿ, ಮುಡುಕ್ತೊರೆ ಮತ್ತೆ ರೈತರ ದಿನಾಚರಣೆ 3 ಕಡೆ ಪ್ರೈಸ್ ಮಾಡವೆ. ಇವು ಪ್ರಶಸ್ತಿ ಪತ್ರ ಇದೆ ಮತ್ತೆ ಇವು ಒಂದು 3 ಕಡೆ ಪ್ರೈಸ್ ಮಾಡವೆ. ಅಂದ್ರೆ ಈಗ ಈ ಒಂದೇ ಜೊತೆ ಇರೋದು? ಈಗ ಈ ಒಂದೇ ಜೊತೆ ಇರೋದು. ಏನ್ ವಯಸ್ಸಾಗಕ್ಕೆ? ಇವಾಗ 2 4 2 4. ಒಳ್ಳೆ ಸೈಜ್ ಬೆಳೆದವಲ್ವಾ? ಕೆಲಸನೂ ಮಾಡಿದೆ. ನಾವೇನ್ ಕೆಲಸ ಬಿಟ್ಟಿಲ್ಲ. ನಾವು ಮಂಡ್ಯದಲ್ಲಿ ಇರಲ್ವಾ, ಕಬ್ಬನ್ ಗಾಡಿ ಎಲ್ಲ ಹೊಡೆದಿರ್ತೀವಿ. ಅಂದ್ರೆ ಜಾತ್ರೆ ಟೈಮಲ್ಲಿ ಸ್ವಲ್ಪ ಫ್ರೀ ಕೊಡ್ತೀರಿ? ಒಂದ್ 30 ದಿನ ಫ್ರೀ ಕೊಡ್ತೀವಿ. ಅಂದ್ರೆ ಏನೇನ್ ಮೇವು ಕೊಡ್ತಿದ್ರಿ ಈಗ? ಈಗ ಮಾಮೂಲಿ ತಿಂಡಿ, ಉಳ್ಳಿ, ಅಲ್ಜೋಳ, ರವೆ ಬೂಸ, ಗೋಧಿ ಬೂಸ, ರವೆ, ಬೆಣ್ಣೆ, ಹಾಲು ಇವೆಲ್ಲ ಕೊಟ್ರೇನೆ ಸ್ವಲ್ಪ ಅವಕ್ಕೆ ಚೆನ್ನಾಗಿರ್ತವೆ, ಬರ್ತವೆ. ಹೌದು. ಅಂದ್ರೆ ಇವು ಬೆಲೆ ಏನಾಗವ ಅಂಕಲ್? ಇವು 12.5 ಲಕ್ಷ ಆಗವೆ. 12.5. ಒಳ್ಳೆ ಜಾತಿ ಕುಲ ಎಲ್ಲ ಪಬ್ಲಿಕ್ ನೋಡ್ತಾ ಇದೆ. ಅವರೇ ಹೇಳ್ಬೇಕು ಒಳ್ಳೆವು ಕೆಟ್ಟವು ಅಂತ. ಅವರೇ ಹೇಳ್ಬೋದು, ನಾವ್ ಹೇಳೋದ್ಕಿಂತ. ಏನೋ ಹೇಳ್ರಪ್ಪ, ಏನ್ ಒಳ್ಳೆವು ಕೆಟ್ಟವು ಅಂತ ಹೇಳ್ರಿ. ಇಲ್ಲಿ ಈಗ ಬರೀ ಶೋಕಿ ಕಾಂಪಿಟೇಷನ್ ಅಥವಾ ಸೇಲ್ ಬಂದಿದಾವ? ಈಗ ಶೋಕಿ ಕಾಂಪಿಟೇಷನ್ ಬಂದಿವೆ. ಬಂದ್ರೆ ಓರಿನೂ ಕೊಡ್ತೀವಿ. ನಮ್ ರೈಟ್ ಬಂದ್ರೆ ಓರಿನೂ ಕೊಡ್ತೀವಿ. ಇಲ್ಲಾಂದ್ರೆ ಕಾಂಪಿಟೇಷನ್ ಮಾಡ್ಕೊಂಡು ಊರಿಗೆ ಹೋಗ್ತೀವಿ. ಎರಡಕ್ಕೂ ಆಲ್ ಇಂಡಿಯಾ ಕ್ಯಾಟಲ್ಸಾಗ ಹೋಗಿದ್ದು 2001 ಇಸ್ವಿಲಿ. ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರ್, ಎ ಕೃಷ್ಣಪ್ಪ ಪಶುಪಾಲನೆ ಮಿನಿಸ್ಟ್ರು. ನಮ್ಗೆ ಫಸ್ಟ್ ಮಾಡೋದು, ಸೆಕೆಂಡ್ ಮಾಡಿದ್ರು. ಎ ಕೃಷ್ಣಪ್ಪನವರು ಟರ್ಮ್ ಮುಗಿಸ್ತಿಲ್ಲ, ನಡಂತರದಲ್ಲಿ ಸತ್ತೋಗ್ಬಿಟ್ರು ಪಾಪ. ಯಾಕೆ ಬಸವಣ್ಣನ್ಗೆ ರಾಜಕೀಯ ಮಾಡ್ಬಿಟ್ರು. ಒಂದ್ ಕರಿ ಎತ್ ಬಿಳಿ ಎತ್ಗೆ ಫಸ್ಟ್ ಮಾಡಿ ನಾನು ಸೆಕೆಂಡ್ ಮಾಡಿದ್ರು. ಅಲ್ಲಿ ಮೋಸ ಆಯ್ತು. ಅಲ್ಲಿ ಮೋಸ ಆಯ್ತು. 2001 ಇಸ್ವಿ. ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟ್ರು, ಎ ಕೃಷ್ಣಪ್ಪ ಪಶುಪಾಲನೆ ಮಿನಿಸ್ಟ್ರು. ಓಟು ಇತ್ತಲ್ಲ ಬೆಂಗಳೂರು ಗೇಟಿಯವ್ರಿಗೆ ಅವ್ರು ಮಾಡಿದ್ರು. ನಮ್ಮವೇ ನಂಬರ್ 1 ಇತ್ತು. ಆಮೇಲೆ ನಾವು ಪ್ರಶಸ್ತಿ ಪತ್ರ ಒಂದು 50 ಇದೆ. ನಾವು ಸೋಲಿಲ್ಲದ ಸರ್ದಾರರು ಇವ್ರನ್ನ ಮಾಡ್ಕೊಂಡ್ ಬರ್ತೇನೇವಿ. ಎಲ್ಲಾ ಜಾತ್ರೆನೂ ಮಾಡ್ಕೊಂಡು ನಾವು ಬರ್ತೇನೇವಿ. ಎತ್ತಿನ ಸೀನಪ್ಪ ಅಂತ ಕೇಳಿರ್ಬೋದು ಸುಮಾರು ಕಡೆ. ಮಂಡ್ಯದಲ್ಲಿ ಎತ್ತಿನ ಸೀನಪ್ಪ ಅಂದ್ರೆ ಫೇಮಸ್. ಈಗ ನಮ್ಗೆ 23ನೇ ತಾರೀಕೆ ಸೀನಿಯರ್ ಅಂದ್ಬಿಟ್ಟು ಒಂದು ಸನ್ಮಾನ ಮಡಿಕೊಂಡವ್ರು. ಇಲ್ಲಿ ನಮ್ಗೆ 23ನೇ ತಾರೀಕೆ ಇಲ್ಲಿ ಬೇಬಿ ಬೆಟ್ಟದಲ್ಲಿ ನಮ್ಗೆ ಒಂದು ಸನ್ಮಾನ ಮಡಿಕೊಂಡವ್ರೆ. ಅಂದ್ರೆ ಎಷ್ಟು ವರ್ಷದಿಂದ ಸಾಕ್ತಿದೀರಿ ನೀವು? ನಾನು ಈಗ ನಮ್ಗೆ 80 ಮುಂದಿನ ತಿಂಗಳು ಬಂದ್ರೆ 80ನೇ ವರ್ಷ. 60 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಂದು 60 ವರ್ಷದಿಂದ? ನಾನು 7th ಸ್ಟ್ಯಾಂಡರ್ಡ್ ಆಗಿಲಿಂದ ಇದು ಸ್ವಲ್ಪ ಇದು. ಯಾವ ಜಾತ್ರೆ ಮಾಡ್ತೀರಾ ನೀವು? ಯಾವ ಜಾತ್ರೆ ಮಾಡ್ತೀರಾ? ನಾನು ಈಗ ಮುಡುಕ್ತೊರೆ, ಐನಗುಡಿ, ಹೇಮಗಿರಿ, ರಾಮನಾಥಪುರ, ಬೇಬಿ, ಸಿಹೇಳಿ, ಈಗ ಬೆಟ್ಟ, ಘಾಟಿ ಸುಬ್ರಹ್ಮಣಿ, ಅಲ್ಲೂ 1 ವರ್ಷ ಹಾಕೊಂಡೋಗಿ ಮಾಡಿದೆ. ಎಲ್ಲ ಆಮೇಲೆ ಇದು ಸಪ್ಲಮು ಎಲ್ಲ ಕಡೆ ಎಲ್ಲಾ ಜಾತ್ರೆಗೂ ಹಾಕೊಂಡು ಹೋಗ್ತೀನಿ. ಇದೊಂದು ಶೋ ನನ್ಗೆ. ಇದೊಂದು ಕ್ರೇಜ್, ಇದೊಂದು ಶೋ. ಎಲ್ಲಾ ಕಡೆನೂ ನಾನು ಹಾಕೊಂಡು ಹೋಗ್ತೀನಿ. ನೀವು ಮೇಯ್ನ್ ಆಗಿ ಮಾಡೋದು ಯಾವ ಜಾತ್ರೆ? ಅಂದ್ರೆ ಕಾಂಪಿಟೇಷನ್ ಬಿಡುವಂತದ್ದು ಈಗ ಐನಗುಡಿ ಮಾಡಿವಿ ಕಾಂಪಿಟೇಷನ್ಗೆ. ಮುಡುಕ್ತೊರೆ, ಬೇಬಿ, ಸಿಹೇಳಿ ಇವೆಲ್ಲ ಮಾಡ್ತೀವಿ ಕಾಂಪಿಟೇಷನ್ಗೆ. ಚಿನ್ನ ಪ್ರೈಜು. ಬೇಬಿ ಬೆಟ್ಟ ಚೆನ್ನಾಗಿ ಮಾಡ್ತಾವ್ರೆ. ಅದೇನೋ ಈಗ ಪುಟ್ಟಣ್ಣ ಆಗ್ಬೋದು, ಪುಟ್ಟರಾಜ್ ಅವ್ರು ಆಗ್ಬೋದು, ಮತ್ತೊಬ್ರು ಆಗ್ಬೋದು, ಎಲ್ಲಾ ಕಡೆಯಿಂದ ಬೇಬಿ ಬೆಟ್ಟ ಚೆನ್ನಾಗಿ ಮಾಡ್ತಾವ್ರೆ. ಫೆಸಿಲಿಟಿ ಎಲ್ಲ ಚೆನ್ನಾಗೈತೆ. ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ನೋಡಿ. ಈ ಸತಿ ಅವ್ರು ಊಟನೂ ಕೊಡ್ತಾವ್ರೆ. ಇಲ್ಲಿ ನಾವುಗಳು ರೈತರು ಮಾಡ್ತಾವ್ರೆ. ಎಲ್ಲಾ ಕಡೆ ಚೆನ್ನಾಗಿ ಮಾಡ್ತಾವ್ರೆ, ಏನಿಲ್ಲ. ಈ ಸಾರಿ ರಾಸ್ಗಳು ಸಿಕ್ಕಾಬಟ್ಟೆ ಬಂದವೆ. ತುಂಬಾ ಚೆನ್ನಾಗಿ ಸೇರವೆ. ಅಯ್ಯೋ ಸಿಕ್ಕಾಬಟ್ಟೆ. ಈಗ ನಾವು ಈಗ ಸುಮಾರು ಒಂದು 20 ವರ್ಷದಿಂದ 25 ವರ್ಷದಿಂದ ಬೇಬಿ ಮಾಡ್ತಾ ಇದ್ರು. ಈಗ ಆಲೆ ಇದು ಈ ವರ್ಷ ಜಾಸ್ತಿ. ಸರ್ ಅಂದ್ರೆ ಈಗ ನೀವು ನೆಕ್ಸ್ಟ್ ಯಾವ ಜಾತ್ರೆಗೆ ಹೋಗ್ತೀರಾ? ನೆಕ್ಸ್ಟ್ ಸಿಹೇಳಿ. ಸಿಹೇಳಿ ಆಯ್ತಲೆ ಮಾಗಡಿ. ಸೊ ಕೊನೆ ಜಾತ್ರೆ ಯಾವ್ದು ನೀವು? ನಮ್ಗೆ ಮಾಗಡಿನೇ ಕೊನೆ. ನಾನೊಂದ್ಸಾರಿ ಇದ್ರಸ್ವತಕ್ಕೆ ಹೋದೆ. ಹೋದೆ, ಅಲ್ಲಿ ಮಾರ್ನಿಲ್ಲ. ಅಲ್ಲಿಂದ 1 ವರ್ಷ ಬಡೂನಹಳ್ಳಿಗೆ ಹೋದೆ, ಚೋಳೂರು ಹೋದೆ. ಯಾವಾಗ 97ನೇ ಇಸ್ವಿಲಿ ಯಾರು ನನ್ನ ಮೇಲೆ ಕಾಂಪಿಟೇಷನ್ ಬಂದ್ರು 5 ಎತ್ತು ಮಾಡಿದಾಗ ಇಷ್ಟನ್ನು ಮಾಡ್ಕೊ ಬಂದೆ. ಮಾಗಡಿ ಆದ್ಮೇಲೆ ಇದ್ರಸ್ವತ, ಗೋರಿಬಿದನೂರು ಬಾರ್ಡ್ರು. ಸೊ ಇಷ್ಟು ಜಾತ್ರೆಗಳು ಮಾಡಿವಿ. ಎಲ್ಲ ಪ್ರಶಸ್ತಿ ಪತ್ರ ಇದೆಯಾ. ಎಲ್ಲ ಕಡೆ ಸೋಲಿಲ್ಲದೆ ಸರ್ದಾರ ಪ್ರೈಸ್ ತಗೋ ಬಂದಿನಿ. ಒಳ್ಳೊಳ್ಳೆ ಎತ್ತುಗಳು ಕಟ್ತೀರಿ? ಹೌದು. ಒಳ್ಳೊಳ್ಳೆ ಎತ್ತ ಕಟ್ಟೋದು. ನಾನು ಈಗ ನಮ್ಮ ಮಗನ ಒಬ್ಬ MS ಕಿರಣ್ ಅಂತ ಅವನು ಮಾಡ್ತಾವನೆ.
ಅವನು ಈಗ ಪ್ರಚಾರದಲ್ಲಿ ಅವನೇ. ಅದೇ ನಿಮ್ಮ ಮಗ ಕೂಡ ಉಳಿಸ್ತವ್ರ. ಉಳಿಸ್ತಾನ ಅವನುವೆ ಉಳಿಸ್ತಾರ. ಈಗ ನಮ್ಮನ್ನು 4 ಜನ ಯಾರ ನಿಮ್ಮ ಒಂತವ್ರು ಹಣ ಒಂದಿರೋ ದನ ತಗೊಡು ಅಂತಿದ್ರೆ 4 ಜನ ಬರ್ತಿದ್ರು. ಈಗ ಅವನು 4 ಜನ ಕರ್ಕೊಂಡು ಹೋಗ್ತಾರೆ, ಬಣ್ಣ ಇಲ್ಲಿ ಒಂದೇ ಎತ್ತು ಯಾರು ವ್ಯಾಪಾರ ಮಾಡ್ಕೊಡು ಅಂತ. ಇದರಲ್ಲಿ ನಮ್ಗೆ ಒಂದು ದಲ್ಲಳ್ಳಿಯೋ ಪಲ್ಲಳ್ಳಿಯೋ ಮೋಸನೋ ನಮ್ಮಲ್ಲಿ ಇಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಇವೆಲ್ಲ ಫ್ರೆಂಡ್ ಸರ್ಕಲ್. ಭಗವಂತ ಬಸವಣ್ಣ ನಮ್ಗೆ ಹಂಗೆ ಒಲಿತಾವ್ನೆ. ಅದೇ ಒಳ್ಳೆ ಇದರಿಂದ ಈಗೆಲ್ಲ ಪಾಪ ಈಗ ನಮಗೂ 80 ವರ್ಷ 79 80 ವರ್ಷ ಆಯ್ತು. ಮುಂದಿನ ತಿಂಗಳು 10ನೇ ತಾರೀಕೆ ಈ ಬಸವಣ್ಣನ ಆರೋಗ್ಯ ನಮಗೆ ಚೆನ್ನಾಗಿ ಕೊಟ್ಟವನೆ, ಅದ್ರಲ್ಲಿ 2 ಮಾತಿಲ್ಲ. ನಮ್ ಕೈ ಕಾಲು ಗಟ್ಟಿ ಆಗಿರೋ ಗಂಟ್ಲು ನಮ್ ಕಣ್ಣು ಕೈಗೊಂಡು ಆ ಬಸವಣ್ಣನ ಸೇವೆ ಮಾಡೇ ಮಾಡ್ತೀನಿ. ಸರಿ ಅಂಕಲ್, ಯಾಕಂದ್ರೆ 80 ವರ್ಷದಲ್ಲೂ ಎತ್ತುಗಳು ಕಟ್ತಾ 80 ವರ್ಷದಲ್ಲಿ ಇವತ್ತು ಗಾಡಿ ಹೊಡಿತೀನಿ, ಗದ್ದೆ ಉಳ್ತೀನಿ, ಎತ್ತು ಹಿಡಿಸ್ ಕಟ್ಟಾಕ್ತೀನಿ, ಎತ್ತು ಜಾತ್ರೆ ಹೊಡ್ಕ ಬಂದಿನಿ, ಎಲ್ಲ ಮಾಡ್ತೀನಿ. ಭಗವಂತ ಅವನ ಆರೋಗ್ಯ ಕೊಟ್ಟವನೆ, ಬಸವಣ್ಣ ಎಲ್ಲಿ ಗಂಟು ಕೊಟ್ಟವನ ಅಲ್ಲಿ ಗಂಟ್ಲು ಮಾಡ್ತೀನಿ. ಸರ್, ಈ ಎತ್ತುಗಳ ಬಗ್ಗೆ ಹೇಳಿ ಸರ್. ಇವರು ನಮ್ಮ ಸಿದ್ದಯ್ಯನಕೊಪ್ಪಲು ಲೋಕೇಶ್ ಬಾಪಲ್ಲಿ, ಅವ್ರ ತಂದೆ ಹೆಸರು ಪುಟ್ಟೇಗೌಡರು ಕಾಲದಿಂದ ನಾವು ಅವ್ರ ಮಗನ ಸಮಾನ ಪುಟ್ಟೇಗೌಡರಿಗೆ. ಆ ಕಾಲದಿಂದಲೂ ಪುಟ್ಟೇಗೌಡರು ಮಾಡ್ತಾವ್ರೆ. ಅವ್ರ ಮಗ ಲೋಕೇಶ್ ಅಂತ ಹೇಳಿ ಅವ್ರ 3 ಜನ ಇನ್ನಿಬ್ಬರು ಹೆಸರು ಗೊತ್ತಾ ಇಲ್ಲ. ಇವ್ರು ಆ ಕಾಲದಿಂದ ಒಳ್ಳೆ ಓರಿ ಕಟ್ಕೊಂಡು ಒಳ್ಳೆ ಬೆಳವಣಿಗೆ ಮಾಡ್ಕೊಂಡು, ಜಾತ್ರೆ ನಾವು ಕಟ್ಟುವುದಕ್ಕಿಂತ ಮುಖ್ಯ 4 ಜನಕ್ಕೆ ಅಂಬ್ಲಿ ಬಿಡ್ಬೇಕು. ನಾವು ದೊಡ್ಡ ಎತ್ತು ಕಟ್ಕೊಂಡು ಏನು ನಾವು ದೊಡ್ಡವರಲ್ಲ, ಪುಣ್ಯಾತ್ಮರು ಬೇಕಾದಷ್ಟು ಜನ ಅವ್ರೆ. 4 ಜನಕ್ಕೆ ಅಂಬ್ಲಿ ಬಿಟ್ರೆ ನಮ್ಗೊಂದು ಗೌರವ. ಇವಕ್ಕೂ ಏನೇನ್ ಮೇವು ಎಲ್ಲ ಸೇಮ್ ಮೇವು? ಇವ್ರು ಸೇಮ್ ಮೇವಲ್ಲಿ ಹಾಲು ಬೆಣ್ಣೆ ಅವಕ್ಕೂ ಕೊಡ್ತಾರೆ. ಹಾಲು ಬೆಣ್ಣೆ ಇವಕ್ಕೂ. ಯಾಕೆಂದ್ರೆ ಸಾಮಾನ್ಯಗೆ ಈ ಸೋಕಿ ಎತ್ತು ಚಪ್ಪಲ್ ಎತ್ತಿಗೆಲ್ಲ ಕೊಡ್ಲೇಬೇಕು. ಒಳ್ಳೆ ತಿಂಡಿ ಕೊಡ್ಬೇಕು, ಹಾಲು ಕೊಡ್ಬೇಕು, ಬೆಣ್ಣೆ ಕೊಡ್ಬೇಕು, ರವೆ ಕೊಡ್ಬೇಕು. ಇಲ್ಲದ ಎತ್ತು ಮಿಂಚು ಬರುದಿಲ್ಲ. ಶೈನಿಂಗ್ ಬರ್ಬೇಕು ಹಂಗೆ. ಅಂದ್ರೆ ಅಲ್ಲೂ ಏನಲ್ಲ ಇವು ಈಗ ಹೊಸಬಾಯಿ. ಬೆಲೆ 12 ಲಕ್ಷ. ಎಲ್ಲ ಒಳ್ಳೆ ಎತ್ತುಗಳು. ಒಳ್ಳೆ ಓರಿ. ಇವ್ರಲ್ಲಿ ಕೆಲಸ ಏನಾರು ಮಾಡ್ತೀರಾ? ಮಾಡಿದ್ವಿ. ಗಾಣಿ ಕಬ್ಬು ಇರ್ತಾವೆ. ಈಗ ಅವರು ಒಂದು 20-25 ದಿವಸದಲ್ಲಿ ಬಿಟ್ಟವ್ರೆ ಅಷ್ಟೇ ರೆಸ್ಟ್. ಅಂದ್ರೆ ಜಾತ್ರೆಗೋಸ್ಕರ ಎತ್ತು ಜಾತ್ರೆ ಬರ್ಬೇಕಾದ್ರೆ ಮಂಕ್ ಹಿಡಿದು ಬಿಡ್ತಾವಲ್ವಾ, ಕಂದ್ ಕಾಣಕ್ಕಿಲ್ಲ. ಸ್ವಲ್ಪ ಚೆನ್ನಾಗಿ ಆಕ್ಟಿವ್ ಆಗಿರ್ಲಿ ಅಂತ ಮಾಡಿರ್ತೀವಿ. ಕಬ್ಬು ಗಾಣಕ್ ಕಬ್ಬು ಇರ್ತಾವೆ, ಗದ್ದೆ ಉಳ್ತಾವೆ. ಈಗ ಎತ್ತು ಬುಟ್ಟೆ ಇಲ್ಲ. ಅವ್ರಿಗೂ ಜಮೀನು ಒಂದು 20 ಎಕರೆ ಜಮೀನ್ ಅದೇ. ಕಬ್ಬನ್ ಮುರಿನೂ ಹೊಡೆದವೆ. ಎಲ್ಲಾ ಕೆಲಸ ಕೂಡ ಮಾಡವೆ. ಎಲ್ಲ ಕೆಲಸನೂ ಮಾಡವೆ. ಕೆಲ್ಸಕ್ಕೆ ಏನಾರ ಇಲ್ಲ ಅಂದ್ರೆ ವಾಪಸ್ ಬಿಟ್ಟು ಅಂತೀವಿ ನಾವು. ಅಂದ್ರೆ ಈಗ ಇವು ಇಷ್ಟು ಹೈಟ್ ಅವಲ್ಲ, ಗಾಡಿ ಎಲ್ಲ ಕಟ್ಬೋದಾ? ಕಟ್ಬೋದು. ಎತ್ತರ ಜಾಸ್ತಿ ಅವಲ್ಲ, ಅದು ಏನಿಲ್ಲ. ಇವಾಗ ಗಾಡಿನೂ ಹಂಗಿಯವೆ, ಕಟ್ಬೋದು. ಕಟ್ಬೋದು. ಇವಕ್ಕಿಂತ ದೊಡ್ಡ ಇರ್ತವೆ, ಅವನ್ನೇ ಕಟ್ತಾರೆ. ಗಾಡಿಗಳು ಆತರ ಮಾಡಿಸ್ಕೋದು. ಗಾಡಿ ಎಲ್ಲ ಮಾಮೂಲಿ ಟೈರ್ ಗಾಡಿ ಮಾಮೂಲಿ ಮಾಡ್ತಾರೆ. ಇವರು ಈಗ ನಾನು ಅವ್ರಿಗೆ ಪುಟ್ಟೇಗೌಡರಿಗೆ ಮಗನ ಸಮಾನ. ನಾವು ಆವತ್ತಿಂದ ನೋಡ್ತೇನೆ, ಕಟ್ತೇನೆ. ಅವ್ರಿಗೂ ಬಸವಣ್ಣ ಏನು ಹೊಲ್ದವನೆ, ಏನ್ ತೊಂದರೆ ಇಲ್ಲ. ನಾವೆಲ್ಲ ಒಂದು ಅಣ್ತಮ್ಮಂದಿರು ಇದ್ದಂಗೆ. ನಾವೆಲ್ಲ ಸಿದ್ದಯ್ಯನಕೊಪ್ಪಲು ಮಂಡ್ಯ ಎಲ್ಲ ಒಂದು 4-5 ಕಿಲೋಮೀಟ್ರು. ನಾವ್ ಯಾವತ್ತೂ ಸಾಮಾನ್ಯವಾಗಿ ಒಂದು 40-50 ವರ್ಷದಿಂದ ಅವ್ರ ಮಕ್ಕಳು ಇದ್ರು ನಾವು ಅವ್ರ ಜೊತೆ ಎಲ್ಲ ಬೆರೀತಾವನೆ. ಅವ್ರ ಮಕ್ಕಳ ಜೊತೆ ಎಲ್ಲ ಬೆರೀತಾವನೆ. ಕಷ್ಟ ಸುಖ ಅಂದ್ರೆ ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೇಲಿ ಕಷ್ಟ ಸುಖ ಅಂದ್ರೆ ಅವ್ರು ಬಂದು ಮುನ್ನಾಗಿ ನಿಂತಿರ್ತಾರೆ. ಇವೆಲ್ಲ ಒಂದು ಬಾಂಧವ್ಯ ನಮ್ಗೆ. ಎತ್ತಿನಲ್ಲೇನೆ ನಮ್ಗೆಲ್ಲ ಬಾಂಧವ್ಯ. ಒಂದು ವ್ಯವಹಾರಿಕವಾಗಲಿ, ಒಂದು ಹೆಣ್ಣು ಗಂಡು ಕೊಡುದಾಗ್ಲಿ, ತರುವುದಾಗ್ಲಿ, ಒಂದು ಕಾರ್ಯ ಕಟ್ಟೋದಕ್ಕಾಗ್ಲಿ ನಾವು ಎಲ್ಲ ಒಂದಾಗೆ ಹೋಗ್ತಾ ಇವಿ.